Hey guys, okay. ಇವಾಗ ತನಕ ನೀವು ಫೌಂಡೇಶನ್ ಕನ್ಸೀಲರ್ ಆ್ಯಂಡ್ ಕಲರ್ ಕರೆಕ್ಟರ್ ಕಂಪ್ಲೀಟ್ ಆಗಿ ಟ್ಯುಟೋರಿಯಲ್ ನೋಡಿದ್ದೀರಿ ಅನ್ಕೋತೀನಿ. ಸೊ ಇವತ್ತು ನಾನು ಮತ್ತೆ ಬಂದಿದ್ದೀನಿ 2 ಗಂಟೆಗೆ. ಸೊ ಇವತ್ತು ನಾನು ನಿಮ್ಮ ಜೊತೆ ಕಾಂಟೂರ್ ಯಾವಾಗ ಅಪ್ಲೈ ಮಾಡಬೇಕು ಫೇಸಲ್ಲಿ, ಹೇಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಇದರಿಂದ ಏನು ಚೇಂಜಸ್ ಕಾಣುತ್ತೆ ಫೇಸಲ್ಲಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಜಸ್ಟ್ ಅ ಸ್ಮಾಲ್ ವಿಡಿಯೋ ಗೈಸ್. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಇನ್ನೂ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಕಾಂಟೋರಿಗೆ ಶುಗರ್ ಅವರದು ಪ್ಯಾಲೆಟ್ಟಿಂದ ಈ ಕಾಂಟೋರ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೆಲವು ಸ್ಟಿಕ್ ಕಾಂಟೋರ್ ಕೂಡ ಬರುತ್ತೆ, ಟಿಂಟ್ ಕೂಡ ಬರುತ್ತೆ, ಪೌಡರ್ ಕಾಂಟೋರ್ ಕೂಡ ಬರುತ್ತೆ. ಎಲ್ಲದರಿಂದನೂ ಈ ಪೌಡರ್ ಕಾಂಟೋರ್ ಸ್ವಲ್ಪ ಅಪ್ಲೈ ಮಾಡೋದಕ್ಕೆ ಈಸಿ. ಸೊ ನಮಗೆ ಅದನ್ನು ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ, ಜನರನ್ನು ಎದುರುಗಡೆ ನಮಗೆ ಸಿಗಬೇಕಾದ್ರೆ ನಾವು ಆ ಥರದ್ದೆಲ್ಲ ಹೆವಿ ಮಾಡ್ಕೊಂಡು ಬಂದರೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಒಂಥರ ಬ್ರೈಡ್ಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಟೇಜಲ್ಲಿ ಹೆವಿ ಮೇಕಪ್, ಹೆವಿ ಜ್ಯುವೆಲರಿ ಜೊತೆ ಅದು ಸ್ವಲ್ಪ ಮ್ಯಾಚಪ್ ಆಗುತ್ತೆ. ಜಸ್ಟ್ ನಾವು ಡೈಲಿ ವೇರ್ಗೆ ಅಥವಾ ಈ ಥರ ಸಣ್ಣ ಪುಟ್ಟ ಪಾರ್ಟಿ ಫಂಕ್ಷನ್ಗೆ ಹೋಗುವಾಗ ಅಷ್ಟು ಹಾರ್ಶ್ ಲುಕ್ ಚೆನ್ನಾಗಿ ಕಾಣೋದಿಲ್ಲ. ಸೊ ನಾನು ಹೆಚ್ಚಾಗಿ ಪೌಡರ್ ಕಾಂಟೋರನ್ನು ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ತುಂಬಾ ಕಂಫರ್ಟೇಬಲ್ ಆ್ಯಂಡ್ ಈಸಿ ಆಗುತ್ತೆ ಬಿಗಿನರ್ಸಿಗೆ. ಈ ಥರ ಬ್ರಷ್ ಬರುತ್ತೆ. ನಾನು ಆಲ್ರೆಡಿ ಡಿಫ್ರೆಂಟ್ ಯಾವ್ಯಾವ ಬ್ರಷನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತೇಳಿ ಬ್ರಷ್ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ನಾವು ಫೇಸಿಗೆ ಆ್ಯಂಡ್ ಬಾಕಿ ಕಡೆ ಆ್ಯಂಡ್ ಸ್ವಲ್ಪ ಈ ಥರ ಸಣ್ಣಾಗಿರೋ ಬ್ರಷ್ನ ನೀವು ನೋಸ್ ಕಾಂಟೋರಿಗೆ ಯೂಸ್ ಮಾಡ್ಬೋದು. ನಾನು ಬಿಗಿನರ್ಸಿಗೆ ಇದೇ ಥರ ತುಂಬಾ ಈಸಿ ಆಗುತ್ತೆ. ಸೊ ಈ ಥರ ಬ್ರಷಲ್ಲಿ ಮಾಡ್ಬೋದು. ಈಗ ಕಾಂಟೋರನ್ನು ಯಾವ ಥರ ಅಪ್ಲೈ ಮಾಡಬೇಕು, ಎಲ್ಲೆಲ್ಲ ಅಪ್ಲೈ ಮಾಡಬೇಕಂತ. ಸೊ ಫಸ್ಟಿಗೆ ಈ ಥರ ಕಾಂಟೋರನ್ನು ತಗೊಂಡು ಅದನ್ನೊಮ್ಮೆ ಡಸ್ಟ್ ಮಾಡಬೇಕು. ಎಕ್ಸಸ್ ಇದ್ದರೆ ಮೂವ್ ಆಗುತ್ತೆ. ನೆಕ್ಸ್ಟ್ ನೀವು ಚೀಕ್ ಬೋನ್ ಏನಿರುತ್ತಲ್ವ ಇಲ್ಲಿ, ಅದಕ್ಕಿಂತ ಕೆಳಗಡೆ ಈ ನಿಮ್ಮದು ಇಯರ್ ಸೈಡ್ ಏನೋ ಈ ಥರ ಒಂದು ಲೈನ್ ಇದೆ, ಈ ಅಪ್ಪರ್ವರ್ಡ್ ಡೈರೆಕ್ಷನಲ್ಲಿ ಈ ಥರ ಬ್ಲೆಂಡ್ ಮಾಡಬೇಕು. ಡೌನ್ ಮಾಡಬಾರ್ದು. ಬ್ರಷನ್ನು ಕೂಡ ಹೀಗೆ ಹಿಡ್ಕೋಬೇಕು. ಈ ಥರ ಸೇಮ್ ಅದೇ ಥರ ಸ್ಟ್ರಕ್ಚರಲ್ಲೇ ಕೊಟ್ಟಿರ್ತಾರೆ. ಈ ಥರ ಹಿಡ್ಕೊಂಡು ಈ ಥರ ಅಪ್ ಡೈರೆಕ್ಷನಲ್ಲಿ ನೀವು ಈ ಥರ ಮಾಡಬೇಕು. ಇಯರ್ದು ಕೆಳಗೆ ಬರಬಾರ್ದು. ಈ ಇಯರ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಲ್ಲ ಅಲ್ಲಿಂದ ಜಸ್ಟ್ 1-2 ಇಂಚಸ್ ಅಂತ ಹೇಳ್ಬೋದು. ಬ್ಲೆಂಡಿಂಗ್ ಚೆನ್ನಾಗಿ ಮಾಡಬೇಕು. ನೀವು ಹಾಕಿದ್ದೀರಿ ಅಂತೇಳಿ ಹಾರ್ಶ್ ಲೈನ್ ಕಾಣಬಾರ್ದು. ಅಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಅದನ್ನ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ಡಿಂಗ್ ಅಂದರೆ ತುಂಬನೇ ಆಚೆ ಈಚೆ ಬರಬಾರ್ದು. ಅಲ್ಲೇ ಲೈನಲ್ಲೇ ಜಸ್ಟ್ ಸ್ಪ್ರೆಡ್ ಆಗಬೇಕದು. ಸೊ ಇಲ್ಲಿ ನಾನು ಹಾಕಿದ್ದೀನಿ, ಇಲ್ಲಿ ನಾನು ಹಾಕಿಲ್ಲ. ಸೊ ನಿಮ್ಗೊಂಥರ ಈ ಸೈಡ್ ಸ್ವಲ್ಪ ಸ್ಲಿಮ್ ಆದಾಗೆ ಇದಕ್ಕಿಂತ ಸ್ವಲ್ಪ ಆದರೂ ಕಾಣಿಸ್ತಿದೆ ಅನ್ಕೋತೀನಿ ನಾನು, ಅಲ್ವಾ? ಸ್ವಲ್ಪ ಶ್ಯಾಡೋ ಇಫೆಕ್ಟ್ ಕೊಡುತ್ತೆ ಅದು. ಸೊ ಇದೇ ಸೈಡ್ ಕೂಡ ಅದೇ ಥರ ಈ ಇಯರಿಂದ ಜಸ್ಟ್ ಈ ಥರ ಇಲ್ಲಿ ತನಕ ಬಂದರೆ ಆಯಿತು, ಅಪ್ ಡೈರೆಕ್ಷನಲ್ಲಿ ಕೆನ್ನೆಗೆ ಆದಮೇಲೆ ನೆಕ್ಸ್ಟ್ ನೀವು ಇದನ್ನು ಇಲ್ಲಿ ಈ ಜಾ ಲೈನ್ ಏನಿದೆ ಅಲ್ವಾ, ಅದಕ್ಕಿಂತ ಮೇಲೆ ಆಗಬಾರ್ದು, ಅದಕ್ಕಿಂತ ಕೆಳಗಡೆ ಫುಲ್ ಈ ಥರ ಮಾಡಬೇಕು. ಸೊ ಡಬಲ್ ಚಿನ್ ಏನಾದರೂ ಇದ್ದರೆ ಅದೆಲ್ಲ ಸ್ವಲ್ಪ ಅಷ್ಟೊಂದು ವಿಸಿಬಲ್ ಆಗೋದಿಲ್ಲ. ಆ ಥರ ಮತ್ತು ಈ ಥರ ಬಂದುಬಿಟ್ಟು ಇಲ್ಲಿ ನೀವು ಈ ಥರ ಸೊ ಅದೊಂದು ಇಲ್ಲಿ ಈ ಥರ ಬಂದು ಒಂಥರ ಸ್ಟ್ರಕ್ಚರ್ ಆಗಿ ಕಾಣುತ್ತೆ ಫೇಸ್. ಎಲ್ಲ ಆ್ಯಕ್ಟರ್ಸ್ಗಳು ಎಲ್ಲ ಅವರು ಕೂಡ ಫೇಸ್ ಕಟ್ ಅಂತ ಮಾಡ್ತಾರೆ. ಅದರಿಂದನೇ ಒಂಥರ ಇನ್ನೂ ಚೆನ್ನಾಗಿ ಕಾಣೋದು ಫೇಸ್. ಇಲ್ಲಿ ಕೆತ್ತಿಟ್ಟಾಗೆ ಇರೋದಿಲ್ಲ. ಸೊ ಈ ಥರ ಮಾಡೋದ್ರಿಂದನೇ ಸ್ವಲ್ಪ ನಮ್ಗೆ ಹೇಗೆ ಬೇಕೋ ಆ ಥರ ಒಂಥರ ಕೆತ್ತಿಟ್ಟಾಗೆ ಬರುತ್ತೆ ಫೇಸ್. ಸೊ ಕಾಂಟೋರಿಂಗ್ ಅದಕ್ಕೋಸ್ಕರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಸ್ ಕಾಂಟೋರ್ ಮಾಡೋದಕ್ಕೆ ಸಣ್ಣ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ತಗೊಂಡು ಸ್ವಲ್ಪ ಡಸ್ಟ್ ಮಾಡಿ ನೆಕ್ಸ್ಟ್ ನೀವು ನೋಸಲ್ಲಿ ಕಾಂಟೋರ್ ಮಾಡುವಾಗ ಅಪ್ವರ್ಡ್ ಡೈರೆಕ್ಷನ್ ಅಲ್ಲ, ಡೌನ್ವರ್ಡ್ ಡೈರೆಕ್ಷನ್ ಮಾಡಬೇಕು. ಯಾಕಂದರೆ ಕೆಲವರು ದಪ್ಪ ನೋಸ್ ಇರುತ್ತಲ್ವ, ಅದನ್ನ ಸ್ಲಿಮ್ ಮಾಡಿ ಸ್ವಲ್ಪ ನೀಳ ನೋಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಐಬ್ರೋ ನಿಮ್ಮದು ಎಲ್ಲಿ ಎಂಡ್ ಆಗುತ್ತಲ್ವ, ಸ್ಟಾರ್ಟ್ ಆಗುತ್ತಲ್ವ, ಅಲ್ಲಿಂದ ಈ ಥರ ತಗೊಂಡು ಈ ಬ್ರಿಡ್ಜ್ ಮೇಲೆ ಬಿಲ್ಕುಲ್ ಬರಬಾರ್ದು. ಈ ನೋಸ್ ಇದು ಬ್ರಿಡ್ಜ್ ಇದು ಸೈಡ್ ಪಾರ್ಟ್ ಏನಿದೆ ಅಲ್ವಾ, ಇಲ್ಲಿ ಬರಬೇಕು. ಈ ಥರ ಬರಬೇಕು ಕಾಂಟೋರ್. ಸೊ ಇಲ್ಲಿ ಹಚ್ಚಿ ಇದನ್ನ ಜಸ್ಟ್ ಈ ಥರ. ಅಗೇನ್ ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ಈ ಸೈಡ್ ಆದಮೇಲೆ ಈ ಸೈಡ್ಸ್ ಕೂಡ ಹಚ್ಚಿ ಐಬ್ರೋ ಸ್ಟಾರ್ಟಿಂಗಿಂದ ಈ ಥರ ಒಂದು ಫಸ್ಟ್ ಹಚ್ಚಿ ನೆಕ್ಸ್ಟ್ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ನೋಸ್ ಮೇಲೆ ಕನ್ಸೀಲರ್ ಹಚ್ಚಿದ್ವಿ, ನೀವು ಕನ್ಸೀಲರ್ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಅಷ್ಟು ಪಾರ್ಟ್ ಇನ್ನೂ ಬ್ರೈಟ್ ಆಗಿ, ಬಾಕಿದು ಪಾರ್ಟಲ್ಲಿ ನಾವು ಕಾಂಟೋರ್ ಮಾಡೋದ್ರಿಂದ ಅದು ಶ್ಯಾಡೋ ಥರ ಒಂಥರ ಡಾರ್ಕ್ ಆಗಿ, ಸೊ ನಿಮ್ಮದು ನೋಸ್ ಒಂಥರ ಚೆನ್ನಾಗಿ ಕಾಣುತ್ತೆ. ಅದು ನೋಸ್ ಒಂದು ಸೈಡ್ ಮಾತ್ರ ದಪ್ಪ ಇರುತ್ತೆ, ಇನ್ನೊಂದು ಸೈಡ್ ಸರಿ ಇರುತ್ತೆ ಅಂಥವರೆಲ್ಲ ಆ ಪರ್ಟಿಕ್ಯುಲರ್ ನೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಾಂಟೋರಿಂಗ್ ಮಾಡಬೇಕು. ಸೊ ಆಲ್ರೆಡಿ ಕಾಂಟೋರ್ ಅಪ್ಲೈ ಮಾಡಿದ್ದೀನಿ ನಾನು. ಸ್ವಲ್ಪ ನಿಮಗೆ ಗೊತ್ತಾಗ್ತಿರ್ಬೋದು, ಸ್ವಲ್ಪ ಸ್ಲಿಮ್ ಆದಾಗೆ ಕಾಣ್ತಿರ್ಬೋದು ನೋಸ್ ಸ್ವಲ್ಪ ಉದ್ದ ಆಗಿ. ಸೊ ಚೆನ್ನಾಗಿ ಬ್ಲೆಂಡ್ ಮಾಡಿ. ಓಕೆ, ಇವಾಗ
ನೋಸಿಗೆ ನಾವು ಕಾಂಟೂರ್ ಮಾಡಾಗಿದೆ. ನೆಕ್ಸ್ಟ್ ಇವಾಗ ಯಾರ್ದೆಲ್ಲ ಫೋರ್ ಹೆಡ್ ತುಂಬಾ ಅಗಾಲವಾಗಿದೆ ಅವರು ಫೋರ್ ಹೆಡ್ಗೆ ಕೂಡ ಯೂಸ್ ಮಾಡ್ಬೋದು. ಈ ಸಣ್ಣ ಫೋರ್ ಹೆಡ್ ಇದ್ದವರು ಯೂಸ್ ಮಾಡಬೇಕಂತೇನಿಲ್ಲ. ತುಂಬ ನನಗೆ ನೋಡಿ, ನನಗೆ ಕೂಡ ಸ್ವಲ್ಪ ಬ್ರಾಡಾಗೇ ಇದೆ ಫೋರ್ ಹೆಡ್. ಈ ಥರ ಫೋರ್ ಹೆಡ್ ಇದ್ದವರು ಕೂಡ ಒಂಥರ ಸಣ್ಣ ಕಾಣೋದಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೆ ಕೂಡ ಈ ಥರ ದಪ್ಪ ಬ್ರಷ್ನ ಯೂಸ್ ಮಾಡೋದು. ಎಗೇನ್ ಸೇಮ್ ಪ್ರಾಡಕ್ಟ್ ತಗೊಂಡು ಡಸ್ಟ್ ಮಾಡಿ ನೆಕ್ಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಹೇರ್ ಲೈನ್ ತನಕ ನೀವು ಫೌಂಡೇಶನ್ ಹೇಗೆ ಬ್ಲೆಂಡ್ ಮಾಡ್ತೀರಲ್ವ ಅದೇ ಥರ ಹೇರ್ ಲೈನ್ ತನಕ ಈ ಥರ ಇದನ್ನ ತಗೊಂಡೋಗ್ಬೇಕು. ಸೊ ಇಷ್ಟೇ, ಎಲ್ಲೆಲ್ಲೆಲ್ಲ ಕಾಂಟೂರ್ ಹಚ್ಚಬೇಕು ಆ್ಯಂಡ್ ಯಾವ್ಯಾವ ಕಡೆ ಯಾವ್ಯಾವ ಥರ ಹಚ್ಚಬೇಕು ಇದನ್ನೆಲ್ಲವನ್ನು ಕಾಂಟೂರ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನು ಬ್ಲಷ್ ಆ್ಯಂಡ್ ಹೈಲೈಟರ್ ಟ್ಯುಟೋರಿಯಲ್ 2 ಇದೆ. ಅದನ್ನ ನಾಳೆ 2 PM ನಾನು ಬ್ಲಷ್ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಸಿಗ್ತೀನಿ ನಾಳೆ 2 ಗಂಟೆಗೆ. ಅಲ್ಲಿ ತನಕ ಬಾಯ್.